ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧ ಸರ್ಕಾರಿ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ, ಶಂಕುಸ್ಥಾಪನೆ ಹಾಗೂ ಪಂಚ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂಥ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಘನ ಉಪಸ್ಥಿತಿಯಲ್ಲಿರುವ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರೇ, ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ರಾಜ್ಯದ ಉಸ್ತುವಾರಿಯನ್ನು ಹೊಂದಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಾದರೆ ಸರ್ವತ ಒಬ್ಬ ಕಾಂಗ್ರೆಸ್ ಅಧ್ಯಕ್ಷನ ಥರ, ಒಬ್ಬ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನ ಥರ, ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನ ಥರ ಕೆಲಸ ಮಾಡಿದಂಥ ಅತ್ಯಂತ ಸಕ್ರಿಯ ಕಾರ್ಯಕ್ರಮವನ್ನು ಮಾಡಿ ಯಶಸ್ವಿಯಾಗಿ ಸರ್ಕಾರ ಮಾಡಲಿಕ್ಕೆ ಕಾರಣಭೂತರಾದಂಥ ಸನ್ಮಾನ್ಯ ರಣದೀಪ್ ಸಿಂಗ್ ಸುರ್ಜೇವಾಲಾಜಿ ಹಾಗೂ ನಮ್ಮ ಕಾರ್ಯದರ್ಶಿಗಳಾದಂಥ ಅಭಿಷೇಕ್ ದತ್ತಾಜಿ, ನಮ್ಮ ಮಂತ್ರಿಗಳಾದಂಥ ಸನ್ಮಾನ್ಯ ಸುರೇಶ್ ಸಾಹೇಬ್ರೆ, ಅದೇ ರೀತಿ ನಮ್ಮ 5ನೇ ಆಯೋಗದ ಹಣಕಾಸಿನ ಅಧ್ಯಕ್ಷರಾದಂಥ ಸನ್ಮಾನ್ಯ ನಾರಾಯಣ ಸ್ವಾಮಿ ಅವರೇ, ಮಾಜಿ ಸಚಿವರಾದಂಥ ಶಿವಶಂಕರ್ ರೆಡ್ಡಿ ಅವರೇ, ಹಿರಿಯ ವಿಧಾನ ಪರಿಷತ್ ಸದಸ್ಯರಾದಂಥ ಸನ್ಮಾನ್ಯ ರವಿ ಅವರೇ ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರುವ ಮಾಜಿ ವಿಧಾನಸಭಾ ಸದಸ್ಯರು, ಅತ್ಯಂತ ಪ್ರಗತಿಕರ ಅಭಿವೃದ್ಧಿ ಕೆಲಸಗಳ ಹರಿಕಾರ ಅಂತ ಹೇಳ್ಬೋದು ದೊಡ್ಡಬಳ್ಳಾಪುರದವರು. ಸಾಕಷ್ಟು ಅವರು ಮಂಜೂರು ಮಾಡಿರೋ ಕೆಲಸಗಳನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಒಂದು ಕಡೆ ಶಿಲಾನ್ಯಾಸ, ಒಂದು ಕಡೆ ಉದ್ಘಾಟನೆಯನ್ನು ಮಾಡ್ತಾರೆ. ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನ ವೆಂಕಟರಾಮಯ್ಯನವರು ಕೂಡ ಇವತ್ತು ನಾವು ತಿಳಿಸೋಣ. ಈ ಸಂದರ್ಭದಲ್ಲಿ ಜೊತೆಯಲ್ಲಿರುವಂಥ ರಾಜಣ್ಣವರೇ ಮತ್ತು ಜಯಲಕ್ಷ್ಮಮ್ಮನವರೇ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸದಸ್ಯಗಳೇ, ಉಪಾಧ್ಯಕ್ಷರೇ ಮತ್ತು ಶಾಂತಪ್ಪನವರೇ, ರಾಜು ಗೌಡ್ರೆ, ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳೇ, ಎಲ್ಲ ಮುಖಂಡರೇ, ಅನಂತ ಕುಮಾರ್ ಅವರೇ, ಕವಿತಮ್ಮನವರೇ ಮತ್ತು ಎಲ್ಲ ಮುಖಂಡರೇ, ಮಹಿಳಾ ಕಾಂಗ್ರೆಸ್ಸು, ಯೂತ್ ಕಾಂಗ್ರೆಸ್ಸು ಹೇಳಿದೆ ಮತ್ತು ಎಲ್ಲ ಕಾಂಗ್ರೆಸ್ಸಿನ ಬಂಧು ಮಗನಿಯರೇ, ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಅತಿ ಹೆಚ್ಚು ದುಡಿಮೆ ಮಾಡಿದಂಥ ಎಲ್ಲ ಕಾಂಗ್ರೆಸ್ನ ಮುಖಂಡರೇ ಮತ್ತು ಕಾರ್ಯಕ್ರಮವನ್ನು ರೂಪಿಸಿ ಹಗಲು ರಾತ್ರಿ ಕೆಲಸ ಮಾಡಿದಂಥ ಇಲಾಖೆಯ ಜಿಲ್ಲಾಧಿಕಾರಿಗಳಂಥ ಶಿವಶಂಕರ್ ಅವರೇ, ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಂಥ ಅನುರಾಧಮ್ಮನವರೇ ಹಾಗೂ ರಕ್ಷಣಾ ಇಲಾಖೆಯ ಮುಖ್ಯಸ್ಥರಾದಂಥ ಮಲ್ಲಿಕಾರ್ಜುನ್ ಬಾಲ್ದಂಡೆಯವರು ಮತ್ತು ಎಲ್ಲ ತಾಲೂಕು ಮಟ್ಟದ, ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳೇ, ಒಟ್ಟಾರೆ ಎಲ್ಲರೂ ಕೂಡ ಇವತ್ತು ಈ ಕೆಲಸ ಯಶಸ್ವಿ ಮಾಡಲಿಕ್ಕೆ ಕಾರಣಭೂತರಾಗಿದ್ದೀರಿ. ರೋಡು ಬಹಳ ಕಡಿಮೆ ಇರೋದರಿಂದ 100 ಬಸ್ಸು ಕೂಡ ಇನ್ನೂ ರಸ್ತೆಯಲ್ಲೇ ಇವೆ, ಈಗೂ ಬರ್ತಾ ಇದೆ. ಆದರೆ ಜನ ಸ್ವಯಂ ಪ್ರೇರಿತರಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇನ್ನೂ 100 ಬಸ್ಸು ಜನ ಬರೋರು ಇದ್ದಾರೆ, ಈಗೂ ಬರ್ತಾ ಇದ್ದಾರೆ. ಆದರೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನು, ಉಪಮುಖ್ಯಮಂತ್ರಿಗಳು ಮಾಡಿದಂಥ ಗ್ಯಾರಂಟಿ ಕಾರ್ಯಕ್ರಮಗಳ ಒಂದು ಪ್ರೋತ್ಸಾಹದಿಂದ ಸ್ವಯಂ ಪ್ರೇರಿತರಾಗಿ ಇವತ್ತು ಜನ ಎಲ್ಲ ಬಂದಿದ್ದಾರೆ. ಬಂದಿರುವ ಎಲ್ಲ ಕಾರ್ಯಕರ್ತರಿಗೂ, ಫಲಾನುಭವಿಗಳಿಗೂ, ಸಾಮಾನ್ಯ ಎಲ್ಲ ಮುಖಂಡರಿಗೂ, ಬಂಧು ಭಗಿನಿಯರಿಗೂ, ಅಣ್ಣ ತಮ್ಮಂದಿರಿಗೂ, ಅಕ್ಕ ತಂಗಿಯರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಅದೇ ರೀತಿ ಮಾಧ್ಯಮ ಮಿತ್ರರಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತೇನೆ. ಕೆಲವು ವಿಷಯಗಳನ್ನು ನಾನು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೇನೆ. ಅವರಿಗೆಲ್ಲ ವಿಷಯಗಳು ಗೊತ್ತಿದೆ. ನಿನ್ನೆನೆ ನಾನು ಸ್ವಲ್ಪ ಮಟ್ಟಿಗೆ ಹೇಳಿದ್ದೇನೆ. ಬಯಲುಸೀಮೆಗೆ ಮೊಟ್ಟ ಮೊದಲು ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂಥ ಕಾಲದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಬಾಲಗಂಗಾಧರ ಮಹಾಸ್ವಾಮೀಜಿಯವರ ಆಶೀರ್ವಾದದಲ್ಲಿ ಎತ್ತಿನ ಹೊಳೆಯನ್ನು ಕಾರ್ಯ ಮಾಡಿದರು. ವೀರಪ್ಪ ಮೊಯ್ಲಿಯವರು, ನಾನು ಕೂಡ ಕೇಂದ್ರದಲ್ಲಿ ಮಂತ್ರಿಗಳಿದ್ದಂಥ ಕಾಲ
ಆ ದಿನ ಕಾರ್ಯದಂಥ 1300 ಕೋಟಿ ಮಾಡಿದ್ದು ಇವತ್ತು 1500ನಿಂದ ಇನ್ನೂ ಹೆಚ್ಚಾಗ್ತದೆ. ಅದರ ಬಗ್ಗೆ ಈಗ ಅದರ ಜವಾಬ್ದಾರಿಯನ್ನು ಹೊತ್ತಿರುವ ನಮ್ಮ ಉಪಮುಖ್ಯಮಂತ್ರಿಗಳು ಸವಿಸ್ತಾರವಾಗಿ ಹೇಳ್ತಾರೆ. ನಾನು ಅವರಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ. ಈ ಕುಡಿಯೋ ನೀರು ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ, ಗ್ರಾಮಾಂತರ ಜಿಲ್ಲೆಗಳೇ, ತುಮಕೂರು ಎಲ್ಲಕ್ಕೂ ಕೂಡ ಎಷ್ಟು ಬೇಗ ನೀರು ಕೊಡ್ತೀನಿ ಅನ್ನೋದನ್ನು ಆಶಾಭಾವನೆಯಿಂದ ಕಾಯ್ತಾ ಇದ್ದೀವಿ. ನಿಮ್ಮ ನುಡಿಗಳಲ್ಲಿ ಆ ವಿಷಯವನ್ನು ತಾವು ತಿಳಿಸ್ಬೇಕು ಅನ್ನೋ ಮಾತನ್ನು ಹೇಳ್ತೀನಿ. ಅದೇ ರೀತಿ ಸನ್ಮಾನ್ಯ ಮುಖ್ಯಮಂತ್ರಿಗಳು KC ವ್ಯಾಲಿಯನ್ನು ಕೊಡುವುದರ ಮುಖಾಂತರ, HN ವ್ಯಾಲಿಯನ್ನು ಕೊಡೋದ್ರ ಮುಖಾಂತರ ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಕುಡಿಯುವ ನೀರಿಗೆ ಕೆರೆಗಳಿಗೆ ನೀರು ಹರಿಸುವುದರ ಮುಖಾಂತರ ಅವರ ಭಾಗೀರಥ ಪ್ರಯತ್ನದಿಂದ ಇವತ್ತು ನಾವು ಅಷ್ಟೋ ಇಷ್ಟು ನೆಮ್ಮದಿಯಾಗಿರಕ್ಕೆ 1500 ಅಡಿ, 1200, 300 ಅಡಿ ಇದ್ದಂಥ ನೀರು ಇವತ್ತು 150, 200 ಅಡಿಗೆ ಎಲ್ಲಿ ಕೆರೆಗಳ ಆಶ್ರಯಲ್ಲಿದೆ ಬೋರುಗಳು ಅದರಲ್ಲಿ ನೀರು ಬಂದಿದೆ. ಇದು ಇನ್ನೂ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿದೆ. ನಾನು ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ಮಾಡ್ತೀನಿ. ಈ 3 ಜಿಲ್ಲೆಯಲ್ಲಿ 5000 ಕೆರೆಗಳಿದೆ. ಅವು ಮೈನರ್ ಇರಿಗೇಷನ್ ಆಗ್ಬೋದು, ಜಿಲ್ಲಾ ಪಂಚಾಯತ್ ಕೆರೆಗಳಾಗ್ಬೋದು. ಈ ಸಮಗ್ರ ಈ ಕೆರೆಗಳನ್ನು ಗಿಡ ತೆಗೆಯೋದು, ಹೂಳೆತ್ತೋದು ಮಾಡಿದಾಗ ಯಾವುದಾದ್ರೂ 1 ವರ್ಷ 2 ವರ್ಷ ಒಳ್ಳೆ ಮಳೆ ಬಂದರೆ ಆ ಕೆರೆಗಳು ತುಂಬುತ್ತದೆ, ರೈತರು ಬೋರ್ವೆಲ್ಗೆ ನೀರು ಬರ್ತದೆ, ರೈತರು ನೆಮ್ಮದಿಯಾಗಿ ಜೀವನ ಮಾಡ್ತಾರೆ. ಹನಿ ನೀರಾವರಿಯಿಂದ 1500 ನೀರನ್ನು ತೆಗೆದು ಇವತ್ತು ನಿಮಗೆ ತರಕಾರಿ ಬೆಳೆ ಕೊಡ್ತಾ ಇದ್ದಾರೆ, ಹಣ್ಣು ಹಂಪಲ ಕೊಡ್ತಾ ಇದ್ದಾರೆ. ಅದರಲ್ಲಿ ಪ್ರಖ್ಯಾತ ಆಗಿದ್ರು ಈ 3 ಜಿಲ್ಲೆಗಳ ಬಗ್ಗೆ ತಮಗೇನು ಹೇಳಬೇಕಾಗಿಲ್ಲ, ತಮಗೆಲ್ಲ ಗೊತ್ತಿರೋ ವಿಷಯ. ಆದರೆ ಇಲ್ಲಿ ಆಗಬೇಕಾಗುತ್ತೆ ಈ ಕೆರೆಗಳನ್ನು ಪೂರ್ತಿ ತುಂಬಿಸುವಂಥದ್ದು 10 ವರ್ಷ ಆಗಲಿ. ತಮ್ಮ ಚಿಂತನೆ ಈ ಕೆರೆಗಳಿಗೆ ನೀರು ತುಂಬಿಸೋದನ್ನು ಹಂತ ಹಂತವಾಗಿ ಮಾಡಲೇಬೇಕಾಗ್ತದೆ. ಈಗ ಕೆಲವು ಮಟ್ಟಿಗೆ ಶುರುವಾಗಿದೆ, ಇದು ಸಾಕಾಗಲಿಲ್ಲ. 10 ವರ್ಷ ಆದರೂ ಸರಿ ಪ್ರತಿ ಕೆರೆಗೂ ನೀರನ್ನು ತುಂಬಿಸಿ ಟ್ಯೂಬನ್ನು ಬಂದ್ ಮಾಡಿ ಇಟ್ಟಾಗ ಆ ನೀರಿನ ಮಟ್ಟ 100 ಅಡಿ 200 ಅಡಿಗೆ ಬರ್ತದೆ. ಆ ಕೆಲಸ ಬಹಳ ಮುಖ್ಯವಾದನ್ನು ನಾನು ಕಳಕಳಿಯಿಂದ ತಮ್ಮಲ್ಲಿ ಮನವಿ ಮಾಡಿ. ಎರಡನೇದು ಬಹಳ ಮುಖ್ಯವಾಗಿದೆ, ಮೆಟ್ರೋವನ್ನು 4 ತಾಲೂಕುಗಳಿಗೂ ಕೂಡ ಕೊಡಬೇಕಂತ ನಿನ್ನೆ ಕೂಡ ಮನವಿ ಮಾಡಿದ್ದೀನಿ. ಮೆಟ್ರೋ ರೈಲನ್ನು ನಮ್ಮ ಜಿಲ್ಲೆಯ ಎಲ್ಲ 4 ತಾಲೂಕು ಕೂಡ ಕೊಡಬೇಕು ಅಂತ 4 ತಾಲೂಕುಗಳನ್ನು ಉಪನಗರಗಳು ಬೆಂಗಳೂರಿಗೆ ಅಂತ ಡಿಕ್ಲೇರ್ ಮಾಡಿ ವೈಜ್ಞಾನಿಕವಾಗಿ ಟೌನ್ಶಿಪ್ ಅನ್ನು ಮಾಡಬೇಕು. ಈ 4 ತಾಲೂಕುಗಳು ಕೂಡ ಕುಡಿಯೋ ನೀರು, ಕಾವೇರಿ ನೀರನ್ನು ಕೊಡಬೇಕು. ಮೇಕೆದಾಟು ನೀರನ್ನು ಆದಷ್ಟು ಬೇಗ ತರುವಂಥ ಕೆಲಸವನ್ನು ಮಾಡಬೇಕು. ಅದಕ್ಕಾಗಿ ಬಹಳಷ್ಟು ಹೋರಾಟ ಸನ್ಮಾನ್ಯ ಅಧ್ಯಕ್ಷರಾಗಿದ್ದ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ನಾವೆಲ್ಲ ಮಾಡಿದ್ವಿ. 16,000 ಜನ ಇವತ್ತು ಮಾಡಿದ್ವಿ. ಸುಮಾರು ಶಿಡ್ಲಘಟ್ಟ ತಾಲೂಕಿನಿಂದ ರಾಜೀವ್ ಗೌಡರು ಮೇಕೆದಾಟು ಯೋಜನೆಗೆ 10,000 ಜನ ಕರ್ಕೊಂಡ್ಬಂದಿದ್ರು. ಭಾರತ್ ಜೋಡೋ ಯಾತ್ರೆಗೆ 10,000 ಜನ ಕರ್ಕೊಂಡ್ಬಂದರು. ಇವತ್ತು ಕೂಡ 10,000 ಜನ ಬಂದಿದ್ದಾರೆ. ಈ ರೀತಿ ಪ್ರತಿ ತಾಲೂಕಿನಿಂದ ಇವತ್ತು ಕೋಲಾರ ಜಿಲ್ಲೆಯ ಎಲ್ಲ ತಾಲೂಕುಗಳು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ತಾಲೂಕುಗಳು, ಬೆಂಗಳೂರು ಗ್ರಾಮಾಂತರ ಎಲ್ಲ ಕೂಡ ಜನ ಈ ಕಾರ್ಯಕ್ರಮಗಳನ್ನು ಕೊಡ್ತಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಈ ಭಾಗದ ಬಯಲುಸೀಮೆ ಜನರ ಆಸೆಯನ್ನು ಈಡೇರಿಸ್ತಾರೆ ಅಂತ ಬಂದು ಕಾತರದಿಂದ ಕಾಯ್ತಾ ಇದ್ದಾರೆ. ನಾನು ವಿಶೇಷವಾಗಿ ಯಾವುದು ಭಾಷಣಗಳನ್ನು ಮಾಡಲ್ಲ. 4-5 ಸಂಪೂರ್ಣವಾಗಿ ಇಡೀ 3 ಜಿಲ್ಲೆಗೆ ಸಮಗ್ರವಾದ ಅಭಿವೃದ್ಧಿಗೆ ಆಗಬೇಕಾಗಿರೋದನ್ನು ನಾನು ತಮ್ಮ ಮುಂದೆ ಮನವಿ ಮಾಡಿದ್ದೇನೆ. ಮಿಕ್ಕ ವಿಷಯಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಮಾತಾಡಬೇಕು ಅಂತ ಹೇಳಿ ನಾನು ಸಾಕಷ್ಟು ಬರ್ಕೊಂಡಿದ್ದೆ. ನಾನು ಇದನ್ನು ಮಾತಾಡೋದಿಲ್ಲ. ನನಗೆ ಮುಖ್ಯಮಂತ್ರಿಗಳು ಅವರು ಹೇಳಿ, ಸುರ್ಜೇವಾಲ ಅವರು ಕೂಡ 4 ಮಾತನ್ನು ಮಾತಾಡಲಿ. ಅವರದ್ದು ಕಾಣಿಕೆ, ಅವರ ಕೆಲಸ, ಅವರ ಹೋರಾಟ ಬಹಳಷ್ಟು ಇದೆ. ನಾವಿವತ್ತು ಸರ್ಕಾರ ರಚನೆ ಮಾಡಬೇಕಾದ್ರೆ ಮೋಸ್ಟ್ ರೆಸ್ಪಾನ್ಸಿಬಲ್ ಪರ್ಸನ್ ಸುರ್ಜೇವಾಲಾಜಿ ಈಸ್ ದ ಓನ್ಲಿ ಪರ್ಸನ್. He worked hard day and night like a black president, like a DCC president. He worked. His contribution is remarkable for the success and form the government in Congress in Karnataka. I am earnestly request you also tell some few words, and your service we cannot forget the Karnataka people. ಇಷ್ಟನ್ನು ಹೇಳಿ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ನಾನು ಅವರಿಗೆ ಬಿಡ್ತೇನೆ. ನಾನು ಮೇನ್ ವಿಷಯಗಳನ್ನು ಮಾತ್ರ ಹೇಳಿದ್ದೀನಿ. ಮಿಕ್ಕಿದ್ದು ಮಾನ್ಯ ಮುಖ್ಯಮಂತ್ರಿಗಳು
ಮತ್ತು ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಕಾಂಗ್ರೆಸ್ ಅಧ್ಯಕ್ಷರಾದ ಮೇಲೆ ಒಂದು ಹೊಸ ಚೈತನ್ಯವನ್ನು ಕೊಟ್ಟರು ಕಾಂಗ್ರೆಸ್. ಆ ಹೊಸ ಚೈತನ್ಯದಿಂದ ಕಾಂಗ್ರೆಸ್ ಹಳ್ಳಿಯಲ್ಲಿ ಪಂಚಾಯಿತಿಯಲ್ಲಿ ಬೂತ್ನಲ್ಲಿ ಕೂಡ ಬೆಳವಣಿಗೆ ಆಗಿ ಇವತ್ತು ಪೂರಕವಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕ್ಕೆ ಅವಕಾಶ. ಕೊಟ್ಟ ಮಾತಿನಂತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದರು, 5 ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತರು. ಸಮರ್ಪಕವಾಗಿ ಆ ಕೆಲಸವನ್ನು ಜಾರಿ ಮಾಡಿದರೆ ಅವರೇ ಹೇಳಿದರೆ ಚೆನ್ನಾಗಿರ್ತದೆ. ಇಷ್ಟನ್ನು ಹೇಳಿ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಮತ್ತೆ ಪಾರ್ಟಿ ಕಟ್ಟೋಣ. ಈ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಜಾರಿ ಮಾಡಿದ್ದೀರಿ. ಮುಂಬರುವ ಎಲ್ಲ ವಿಷಯಗಳಲ್ಲಿ ಕೂಡ ಈ ಜನಸಮುದಾಯ ನಮ್ಮ ಜೊತೆಯಲ್ಲಿ ಇರಬೇಕು ಅಂಥೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.